ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ವ್ಯಕ್ತಿಯ ಜೀವನಕ್ಕೆ ಅತಿ ಮುಖ್ಯವಾಗಿರ್ತಕ್ಕಂತಹ ಒಂದು ವಿಷಯವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯ ವ್ಯಕ್ತಿತ್ವದಲ್ಲಿ ಅಥವಾ ಜೀವನದ ಪ್ರತಿ ಕ್ಷಣದಲ್ಲಿ ಅವನಲ್ಲಿ ನಿರಂತರ ಒಂದು ಬದಲಾವಣೆ ಬೇಕು ಅಂತಕ್ಕಂಥದ್ದು. ಅಂದರೆ ಅವನಲ್ಲಿ ಪ್ರಗತಿ ಪಥದಲ್ಲಿ ಸಾಗಬೇಕು ಅಂತಂದರೆ, ಉತ್ತಮ ಜೀವನವನ್ನು ನಿರ್ವಹಿಸಬೇಕು ಅಂತಂದರೆ, ನಮ್ಮ ವ್ಯಕ್ತಿತ್ವದಲ್ಲಿ ಉನ್ನತವಾಗಿರತಕ್ಕಂತಹ ನಿರಂತರತೆಯನ್ನು ಕಾಪಾಡ್ಕೋಬೇಕು ಅಂತಂದರೆ ನಾವು ಒಂದು ಚಿಕ್ಕದಾಗಿರ್ತಕ್ಕಂತಹ ಬದಲಾವಣೆಗಳನ್ನು ನಾವು ಮಾಡ್ಕೊಳ್ತಕ್ಕಂಥದ್ದು ಅನಿವಾರ್ಯವಾಗಿದೆ ಅಂತಕ್ಕಂಥದ್ದು. ಅಂದರೆ ಈ ಒಂದು ಚಿಕ್ಕ ಚಿಕ್ಕ ಅಂಶಗಳ ಮೂಲಕ ನಮ್ಮ ವ್ಯಕ್ತಿತ್ವದಲ್ಲಿ ಗಣನೀಯವಾಗಿರತಕ್ಕಂತಹ ಬದಲಾವಣೆ ಅಂತಕ್ಕಂಥದ್ದು ಸಾಧ್ಯ ಅಂತಕ್ಕಂತಹ ವಿಷಯದ ಬಗ್ಗೆ ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಈ ಒಂದು ಚಿಕ್ಕ ಚಿಕ್ಕ ಅಂಶಗಳು ಅಂತಕ್ಕಂಥದ್ದು ತಮಗೆಲ್ಲ ಗೊತ್ತಿರತಕ್ಕಂಥ ವಿಷಯನೇ, ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸದಾಗಿರ್ತಕ್ಕಂಥ ಅಂಶ ಅಲ್ಲ. ಆ ಗೊತ್ತಿರತಕ್ಕಂಥ ವಿಷಯಗಳನ್ನು ನಾವು ಯಾವ ರೀತಿಯಾಗಿ ಅವುಗಳನ್ನು ನಾವು ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತಕ್ಕಂಥದ್ದು. ಇಲ್ಲಿ ಚಿಕ್ಕ ಚಿಕ್ಕವಾಗಿರ್ತಕ್ಕಂಥ ಅಂಶಗಳು ಅಂತಂದಾಗ ನಾವು ಮುಖ್ಯವಾಗಿ ಇಲ್ಲಿ 5 ಅಂಶಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀನಿ ನಾನು. ಮೊದಲನೇದಾಗಿ ದಿನಾಲು ಈ ಒಂದು 20ರಿಂದ 30 ನಿಮಿಷಗಳ ಕಾಲ ಅಥವಾ 20ರಿಂದ 30 ನಿಮಿಷ ಆಗಿರ್ಬೋದು, 30ರಿಂದ 40 ನಿಮಿಷಗಳಾಗಿರ್ಬೋದು, ನಾವು ದೈಹಿಕವಾಗಿ ಶ್ರಮವನ್ನು ಪಡ್ತಕ್ಕಂಥದ್ದು ಅಂತಕ್ಕಂಥದ್ದು. ದೈಹಿಕ ಕಸರತ್ತು ಅಂತ ಅನ್ಬೋದು. ಅಂದರೆ ನಾವು ದಿನನಿತ್ಯ ನಡಿಗೆ ಮಾಡೋದಾಗಿರ್ಬೋದು, ಅಥವಾ ಯೋಗಕ್ಕೆ ಹೋಗೋದಾಗಿರ್ಬೋದು, ಯೋಗ ಮಾಡೋದಾಗಿರ್ಬೋದು, ಅಥವಾ ಜಿಮ್ ಮಾಡೋದಾಗಿರ್ಬೋದು, ಅಥವಾ ವಾಕ್ ಮಾಡೋದಾಗಿರ್ಬೋದು, ಈ ರೀತಿಯಾಗಿರ್ತಕ್ಕಂತಹ ದೈಹಿಕವಾಗಿರ್ತಕ್ಕಂತಹ ಕೆಲವೊಂದು ಕಸರತ್ತು ಅಂತ ಕರಿತೀವಿ ನಾವು. ದೇಹಕ್ಕೆ ಶ್ರಮವನ್ನು ನೀಡತಕ್ಕಂತಹ, ದೇಹವನ್ನು ಒಂದು ಸುಸಜ್ಜಿತವಾಗಿರ್ತಕ್ಕಂತಹ ಸ್ಥಿತಿಯಲ್ಲಿರ್ತಕ್ಕಂತಹ ಈ ಒಂದು ಅಂಶಗಳನ್ನು ನಾವು ನಿತ್ಯ ಜೀವನದಲ್ಲಿ ಅಳವಡಿಸ್ಕೋಬೇಕು. ಅದು ಬೆಳಗ್ಗೆ ಆಗಿರ್ಬೋದು ಅಥವಾ ಸಂಜೆ ಆಗಿರಬಹುದು. ಅಂದರೆ ನಾವು ಈ ರೀತಿಯಾಗಿರ್ತಕ್ಕಂಥ ಚಟುವಟಿಕೆಯಲ್ಲಿ ತೊಡಗಿದರೆ ಯಾರಿಗೆ ಗೊತ್ತಿಲ್ಲ ಇದು ಇವತ್ತು ದೈಹಿಕವಾಗಿರ್ತಕ್ಕಂಥ ವ್ಯಾಯಾಮ ಮುಖ್ಯ ಅಂತಕ್ಕಂಥದ್ದು ಅಥವಾ ವಾಕ್ ಮುಖ್ಯ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತು. ಆದರೆ ಇದನ್ನು ನಾವು ಜೀವನದಲ್ಲಿ ಅಭ್ಯಾಸವನ್ನಾಗಿ ಮಾಡ್ಕೋಬೇಕು ಅಂತಕ್ಕಂಥದ್ದು. ಯಾವ ರೀತಿಯಾಗಿ ನಾವು ದಿನನಿತ್ಯ ಸ್ನಾನ ಮಾಡ್ತಾ ಇದ್ದೇವೆ, ದಿನನಿತ್ಯ ಹಲ್ಲುಜ್ತಾ ಇದ್ದೀವಿ, ದಿನನಿತ್ಯ ಎದ್ದ ತಕ್ಷಣ ಮುಖ ತೊಳ್ಕೊತಾ ಇದ್ದೀವಿ, ಆ ರೀತಿಯಾಗಿ ಅದು ಯಾವ ರೀತಿ ಅಭ್ಯಾಸ ಆಗಿದೆ ಆ ರೀತಿಯಾಗಿರ್ತಕ್ಕಂಥ ಅಭ್ಯಾಸವಾಗ್ತಕ್ಕಂಥದ್ದು ಇವತ್ತು ಈ ಒಂದು ಅಂಶಗಳು. ಸುಮಾರು 20ರಿಂದ 30 ನಿಮಿಷಗಳ ಕಾಲ ಅಥವಾ 30ರಿಂದ 40 ನಿಮಿಷಗಳ ಕಾಲ ಈ ಒಂದು ವ್ಯಾಯಾಮ ಆಗಿರ್ಬೋದು, ಯೋಗ ಆಗಿರ್ಬೋದು, ನಡಿಗೆ ಆಗಿರಬಹುದು, ಇವುಗಳನ್ನು ನಾವು ಮಾಡ್ಕೊಂಡ್ರೆ ನಮ್ಮ ಜೀವನದಲ್ಲಿ ಇದು ಗಣನೀಯವಾಗಿರತಕ್ಕಂತಹ ಬದಲಾವಣೆಯನ್ನು ತರಲಿಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಶಯ ಇಲ್ಲ ಅಂತಕ್ಕಂಥದ್ದು. ಮೊದಲನೇದಾಗಿ ಅಂದಾಗ ದಿನನಿತ್ಯ 20ರಿಂದ 30 ನಿಮಿಷಗಳ ಕಾಲ ದೈಹಿಕವಾಗಿರ್ತಕ್ಕಂಥ ಕಸರತ್ತನ್ನು ಮಾಡ್ತಕ್ಕಂಥದ್ದು. ಎರಡನೇ ಒಂದು ಚಿಕ್ಕದಾಗಿರ್ತಕ್ಕಂಥ ಅಂಶ ಅಂತಂದಾಗ ಇಲ್ಲಿ ನಿರ್ದಿಷ್ಟ ಸಮಯಕ್ಕೆ ಮಲಗುವುದು, ನಿರ್ದಿಷ್ಟ ಸಮಯಕ್ಕೆ ಏಳುವುದು ಅಂತಕ್ಕಂಥದ್ದು. ನಾವು ಮಲಗ್ತಾ ಇದ್ದೀವಿ, ಹೇಳ್ತಾ ಇದ್ದೀವಿ, ಆದರೆ ಅದಕ್ಕೊಂದು ಏನು ಬೇಕು ಅಂತಂದಾಗ ಒಂದು ನಿಯಮ ಬೇಕು ಅಂತಕ್ಕಂಥದ್ದು. ಇಲ್ಲಿ ಮೊದಲು ನಮಗೆಲ್ಲ ಗೊತ್ತಿರುವಂತೆ ಈ ಒಂದು ನಮ್ಮ ದೇಶದಲ್ಲಿ ಒಂದು ಉತ್ತಮವಾಗಿರತಕ್ಕಂತಹ ನಾಣ್ಣುಡಿ ಇದೆ, ಬೇಗ ಮಲಗೋ ಬೇಗ ಏಳೋ ಅಂತಕ್ಕಂಥದ್ದು. ಅಂದರೆ ಮಲಗತಕ್ಕಂಥದ್ದು ಸತ್ಯ, ಆದರೆ ನಾವು ನಿರ್ದಿಷ್ಟ ಸಮಯಕ್ಕೆ ಮಲಗತಕ್ಕಂಥದ್ದು, ನಿರ್ದಿಷ್ಟ ಸಮಯಕ್ಕೆ ಹೇಳ್ತಕ್ಕಂಥದ್ದು, ಇದು ಅಂತಕ್ಕಂಥದ್ದು ವ್ಯಕ್ತಿಯಲ್ಲಿ ಒಂದು ಶಿಸ್ತನ್ನು ಮೂಡಿಸ್ತಕ್ಕಂಥದ್ದು. ದಿನನಿತ್ಯ ಅವಧಿಯಲ್ಲಿ ನಾವು ನಿರಂತರವಾಗಿ ಈ ರೀತಿ ಮಾಡ್ಕೊಂತೋದ್ರೆ ನಮ್ಮಲ್ಲಿ ಅನೇಕ ರೀತಿಯಾಗಿರತಕ್ಕಂತಹ ಒಂದು ಉತ್ಸಾಹದ ಚಿಲುಮೆಯನ್ನು ನಮಗೆ ಕಂಡು ಬರ್ತಾ ಇದೆ. ಬೇಗ ಮಲಗು ಬೇಗ ಹೇಳು ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತು, ಆದರೆ ಇದನ್ನು ಸರಿಯಾದ ಸಮಯಕ್ಕೆ ಅಳವಡಿಸ್ಕೊಳ್ತಕ್ಕಂಥದ್ದು. ಮಲಗುವ ಸಮಯದಲ್ಲಿ ಇತ್ತೀಚೆಗೆ ಭಾಳಷ್ಟು ಜನ ಏನಂದಾಗ ಈ ಒಂದು ಜಾಸ್ತಿ ಟಿ ವಿ ನೋಡ್ತಕ್ಕಂಥದ್ದಾಗಿರ್ಬೋದು, ಅಥವಾ ಮಲಗುವ ಸಮಯದಲ್ಲಿ ಈ ಒಂದು ಸಾಮಾಜಿಕ ಜಾಲತಾಣಗಳು ನೋಡ್ತಕ್ಕಂಥ ಇರ್ಬೋದು, ಮೊಬೈಲನ್ನು ಬಳಕೆ ಮಾಡ್ತಕ್ಕಂಥದ್ದು, ಅದು ನಮ್ಮಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ನೆಗೆಟಿವ್ ಎನರ್ಜಿಯನ್ನು ಕೊಡ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಹಂಗಾಗಿ ನಾವು ನಿರ್ದಿಷ್ಟ ಸಮಯಕ್ಕೆ 9 ಗಂಟೆ ಅಥವಾ 10 ಗಂಟೆ ಮಲಗಬೇಕು ಅಂತಂದರೆ ಆ ರೀತಿ ಮಲಗ್ತಕ್ಕಂಥದ್ದು, ಬೆಳಗ್ಗೆ 5 ಗಂಟೆಗೆ ಹೇಳಬೇಕು ಅಂತಂದರೆ ಹೇಳ್ತಕ್ಕಂಥದ್ದು, ಇದು ಅಂತಕ್ಕಂಥದ್ದು ನಿರಂತರವಾಗಿದ್ದರೆ ನಮ್ಮಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಬದಲಾವಣೆ ತಂದು ಕೊಡ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಅದೇ ರೀತಿಯಾಗಿ ಮೂರನೇದ್ದು ಆಹಾರ ಸೇವನೆ ಅಂತಕ್ಕಂಥದ್ದು. ಆಹಾರ ಸೇವನೆ ಮಾಡ್ತಾ ಇದ್ದೀವಿ, ಆದರೆ ನಿಗದಿತ ಸಮಯಕ್ಕೆ ಆಹಾರ ಸೇವನೆ ಮಾಡ್ತಕ್ಕಂಥದ್ದು.
ಆಹಾರ ಸೇವನೆ ಮಾಡ್ತಕ್ಕಂಥದ್ದು ನಿಗದಿತ ಸಮಯ. ಬೆಳಗಿನ ಸಮಯ ಕರೆಕ್ಟ್ ಆಗಿರ್ಬೋದು, ಮಧ್ಯಾಹ್ನ ಸಮಯ ಕರೆಕ್ಟ್ ಆಗಿರಬೇಕು, ನಂತರ ರಾತ್ರಿ ಸಮಯ ಕರೆಕ್ಟ್ ಆಗಿರ್ಬೋದು. ಆಹಾರವನ್ನು ಸೇವನೆ ಮಾಡಬೇಕು ಅಂತಂದರೆ ಯಾಕೆ ಅಂತಂದರೆ ಆಹಾರ ಸೇವನೆ ಅಂತಕ್ಕಂಥದ್ದು ನಮ್ಮ ಜೀವನದಲ್ಲಿ ಅಥವಾ ಜೀವನವನ್ನು ನಿರ್ಧಾರ ಮಾಡ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ನಾವು ಎಂಥ ಆಹಾರ ಸೇವನೆ ಮಾಡ್ತಾ ಇದ್ದೀವಿ, ನಾವು ಆಹಾರ ಸೇವನೆಯ ಕ್ರಮ ಹೇಗಿದೆ, ಆಹಾರವನ್ನು ಅನುಭವಿಸ್ತಾ ಇಲ್ಲ. ನಾವು ಊಟ ಮಾಡ್ತಾ ಇದ್ದೀವಿ, ಊಟ ಮಾಡ್ತಾ ಮಾತಾಡ್ತಾ ಇರ್ತೀವಿ, ಅಥವಾ ಊಟ ಮಾಡ್ತಾ ಟಿ ವಿ ನೋಡ್ತಾ ಇರ್ತೀವಿ, ಊಟ ಮಾಡ್ತಾ ಫೋನನ್ನು ನೋಡ್ತಾ ಇರ್ತೀವಿ, ಅಥವಾ ಮೊಬೈಲ್ ನೋಡ್ತಾ ಇರ್ತೀವಿ. ಇದರಿಂದ ಏನಾಗುತ್ತಂದಾಗ ನಾವು ಆಹಾರದಿಂದ ನಮಗೆ ಅನೇಕ ರೀತಿಯಾಗಿರ್ತಕ್ಕಂತಹ ಸರಿಯಾಗಿರ್ತಕ್ಕಂತಹ ಈ ಒಂದು ಎನರ್ಜಿ ಸಿಗ್ತಾ ಇಲ್ಲ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ನಾವು ಊಟ ಮಾಡಬೇಕು ಅಂತಂದಾಗ ನಿಗದಿತ ಸಮಯಕ್ಕೆ ನಾವು ಊಟ ಮಾಡಿದರೆ, ಅಂದರೆ ಬೆಳಗಿನ ಸಮಯ ಒಂದು ನಿಗದಿತವಾಗಿರ್ತಕ್ಕಂಥ ಟೈಮ್ ಟೇಬಲ್ ಮಾಡ್ಕೊಳ್ತಕ್ಕಂಥದ್ದು, ಮಧ್ಯಾಹ್ನ ಒಂದು ನಿಗದಿತವಾಗಿರ್ತಕ್ಕಂಥ ಟೈಮ್ ಟೇಬಲ್ ಮಾಡ್ಕೊಳ್ತಕ್ಕಂಥದ್ದು, ರಾತ್ರಿ ಸಂಜೆ ಸಮಯದಲ್ಲಿ ನಿಗದಿತವಾಗಿರ್ತಕ್ಕಂಥ ಟೈಮ್ ಟೇಬಲ್ ಮಾಡ್ತಕ್ಕಂಥದ್ದು, ಇದು ನಿರಂತರತೆ ಇದ್ದರೆ ನಮ್ಮಲ್ಲಿ ಸಾಕಷ್ಟು ರೀತಿಯಾಗಿರ್ತಕ್ಕಂತಹ ಬದಲಾವಣೆಯನ್ನು ಉಂಟು ಮಾಡುತ್ತೆ ಅಂತಕ್ಕಂಥದ್ದು. ನಮ್ಮ ಆಹಾರ ನಮ್ಮ ಜೀವನದ ಶೈಲಿಯನ್ನು ಅಥವಾ ಜೀವನವನ್ನು ನಿರ್ಧಾರ ಮಾಡುತ್ತೆ. ನಾವು ಎಂಥ ಆಹಾರ, ಇತ್ತೀಚೆಗೆ ಆಹಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಾವು ಯಾವ ರೀತಿಯಾಗಿರ್ತಕ್ಕಂಥ ಆಹಾರವನ್ನು ತಗೊಳ್ತಾ ಇದ್ದೀವಿ, ನಾವು ಬಳಸ್ತಕ್ಕಂಥ ಆಹಾರದಲ್ಲಿ ಪ್ರೋಟೀನ್ ಅಂಶಗಳಿದಾವೆ, ಅಥವಾ ನಾವು ಬಳಸ್ತಕ್ಕಂಥ ಆಹಾರದಲ್ಲಿ ನಾರು ಪದಾರ್ಥದ ಫೈಬರ್ ಕಂಟೆಂಟ್ ಇದೆಯಾ, ಇದರ ಬಗ್ಗೆ ಒಂದು ಚೂರು ನಾವು ಗಮನ ಹರಿಸಿದರೆ ನಮ್ಮ ಜೀವನದಲ್ಲಿ ಸಾಕಷ್ಟು ರೀತಿಯಾಗಿರ್ತಕ್ಕಂಥ ಬದಲಾವಣೆ ತರಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು. ನಂತರ 4ನೇ ಅಂಶ, ನಮ್ಮ ಒಂದು ಹವ್ಯಾಸವನ್ನು ರೂಢಿಸ್ಕೋಬೇಕು ಅಂತಕ್ಕಂಥದ್ದು. ಒಂದು ಹವ್ಯಾಸ ಅಂತಂದಾಗ ವ್ಯಕ್ತಿಯ ಒಂದು ಜೀವನದಲ್ಲಿ ನಾವು ಇದಕ್ಕೆ ಕನಿಷ್ಠ ನಾವು 10 ನಿಮಿಷ ಕೊಡ್ತೀವೋ, 20 ನಿಮಿಷ ಕೊಡ್ತೀವೋ, ಅರ್ಧ ಗಂಟೆ ಕೊಡ್ತೀವೋ, 1 ಗಂಟೆ ಕೊಡ್ತೀವೋ, ಅದಕ್ಕೆ ಬಿಟ್ಟಂಥ ವಿಚಾರ. ಅಂದರೆ ಒಂದು ಹವ್ಯಾಸ ಅಂತಂದಾಗ ಅದರಲ್ಲಿ ನಮ್ಮನ್ನು ನಾವು ಮೈಮರೆಯುವಂತೆ ಅದರಲ್ಲಿರ್ತಕ್ಕಂಥದ್ದು. ಅದು ಸಂಗೀತದಲ್ಲಿ ಹಾಡೋದಾಗಿರ್ಬೋದು, ಸಂಗೀತವನ್ನು ಕೇಳೋದಾಗಿರ್ಬೋದು, ಅಥವಾ ಯಾವುದೋ ರೀತಿಯಾಗಿರ್ತಕ್ಕಂಥ ವಾದ್ಯಗಳನ್ನು ನುಡಿಸೋದಾಗಿರ್ಬೋದು, ಅಥವಾ ಪುಸ್ತಕಗಳನ್ನು ಓದೋದಾಗಿರ್ಬೋದು, ನಿಗದಿತವಾಗಿರ್ತಕ್ಕಂತಹ ಪುಸ್ತಕಗಳನ್ನು ಓದೋದಾಗಿರ್ಬೋದು, ಅಥವಾ ಚಿತ್ರ ಬಿಡಿಸೋದಾಗಿರ್ಬೋದು, ಅಥವಾ ಬೇರೆ ಯಾವುದೋ ಒಂದು ಕ್ರೀಡೆಯಲ್ಲಿ ತೊಡಗೋದಾಗಿರ್ಬೋದು, ಇಷ್ಟವಾಗಿರ್ತಕ್ಕಂತಹ ಆಟದಲ್ಲಿ ತೊಡಗತಕ್ಕಂಥದ್ದಾಗಿರ್ಬೋದು, ಅಥವಾ ಯಾವುದೋ ಒಂದು ರೀತಿಯಾಗಿರ್ತಕ್ಕಂತಹ ಬೇರೆ ಯಾವುದೋ ಚಟುವಟಿಕೆ ತೊಡತಕ್ಕಂಥದ್ದು. ಎಷ್ಟು ಅಂತಂದಾಗ ಮನಸ್ಸಿಗೆ ಮುದ ನೀಡುವ ಆ ಕೆಲಸವನ್ನು ಮಾಡಿದಾಗ ನಮ್ಮ ಮನಸ್ಸಿನಲ್ಲಿ ಆಹ್ಲಾದಕರವಾಗಿರ್ತಕ್ಕಂಥ ಅನುಭವ ಆಗಬೇಕು. ಅಂತಹ ಒಂದು ಹವ್ಯಾಸವನ್ನು ರೂಢಿಸ್ಕೋಬೇಕು. ಇತ್ತೀಚೆಗೆ ಎಷ್ಟೋ ಜನ ಧ್ಯಾನಕ್ಕೆ ಮಾರು ಹೋಗ್ತಾ ಇದ್ದಾರೆ. ಅದು ಉತ್ತಮವಾಗಿರ್ತಕ್ಕಂಥ ಹವ್ಯಾಸ ಅಂತ ಅನ್ಬೋದು ನಾವು. ಈ ರೀತಿಯಾಗಿ ನಾವು ಹವ್ಯಾಸವನ್ನು ರೂಢಿಸ್ಕೊಂಡ್ರೆ, ಮನಸ್ಸಿಗೆ ಮುದ ನೀಡತಕ್ಕಂಥ ಹವ್ಯಾಸ ಇದ್ದರೆ ಅದು ನಮ್ಮಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಬದಲಾವಣೆ ತರುತ್ತೆ ಅಂತಕ್ಕಂಥದ್ದು. ಕೊನೆಯದಾಗಿ ಒಂದು ಕೃತಜ್ಞತಾ ಡೈರಿಯನ್ನು ಬರೀತಕ್ಕಂಥದ್ದು, ಅಂದರೆ ಗ್ರಾಟಿಟ್ಯೂಡ್ ಅಂತಕ್ಕಂಥದ್ದು. ಏನು ಗ್ರಾಟಿಟ್ಯೂಡ್ ಅಂತಂದರೆ, ಕೃತಜ್ಞತೆ ಅಂದರೆ ಏನು ಅಂತಕ್ಕಂಥದ್ದು. ಅಂದರೆ ಇದಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೆ ಕೇವಲ ಒಂದು 3 ರಿಂದ 5 ನಿಮಿಷ ಇದನ್ನು ನಾವು ಸ್ಟಾರ್ಟ್ ಮಾಡಬೇಕು ಅಂತಂದರೆ ಕೇವಲ ಹೇಳೋದಲ್ಲ, ಇದನ್ನು ಬರವಣಿಗೆ ರೂಪದಲ್ಲಿ ಒಂದು ಪೆನ್ ತಗೋಬೇಕು, ಒಂದು ನೋಟ್ಬುಕ್ ತಗೋಬೇಕು. ನಾವು ಕೃತಜ್ಞತೆ ಅಂತಕ್ಕಂಥದ್ದು ಮೊದಲನೇದಾಗಿ ನಾವು ಸ್ಟಾರ್ಟ್ ಮಾಡಬೇಕು. ಹೆಂಗೆ ಬರೀಬೇಕು ಅಂತಕ್ಕಂಥದ್ದಂದರೆ, ಮೊದಲನೇದಾಗಿ ಸ್ಟಾರ್ಟ್ ಮಾಡಬೇಕು ಅಂತಂದರೆ, ಇದುವರೆಗೆ ಸುಮಾರು ಇಷ್ಟು ವರ್ಷಗಳ ಕಾಲ ನನಗೆ ಈ ಜೀವನ ಅನುಭವಿಸಿಕೊಟ್ಟಿರ್ತಕ್ಕಂತಹ ನನಗೆ ಆ ದೇವರಿಗೆ ಥ್ಯಾಂಕ್ಸ್ ಹೇಳ್ತಕ್ಕಂಥದ್ದು, ನನಗೆ ಜೀವನ ಅವಕಾಶ ಕೊಟ್ಟಿದೆ ಅಂತಕ್ಕಂಥದ್ದು. ಅದೇ ರೀತಿ ಇಷ್ಟುವರೆಗೆ ನಾನು ಈ ಮಟ್ಟಿಗೆ ನಾನು ಬೆಳಿಬೇಕು ಅಂತಂದರೆ ನನ್ನ ಕುಟುಂಬಕ್ಕೆ ಥ್ಯಾಂಕ್ಸ್ ಹೇಳ್ತಕ್ಕಂಥದ್ದು, ಅದನ್ನು ಬರೀಬೇಕು, ಕೃತಜ್ಞತೆಯನ್ನು ಬರೀಬೇಕು ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಈ ಪರಿಸರಕ್ಕೆ ಥ್ಯಾಂಕ್ಸ್ ಹೇಳ್ತಕ್ಕಂಥದ್ದು, ಸೂರ್ಯ ಆಗಿರ್ಬೋದು, ಈ ಒಂದು ರೀತಿಯಾಗಿರ್ತಕ್ಕಂಥ ಜಲ ಆಗಿರ್ಬೋದು. ಅದೇ ರೀತಿಯಾಗಿ ನನ್ನ ಈ ಪ್ರಸ್ತುತ ಜೀವನದಲ್ಲಿ ನಾನು ಈ ಉತ್ತಮವಾಗಿರ್ತಕ್ಕಂಥ ಜೀವನ ಮಾಡಲಿಕ್ಕೆ ನನ್ನ ತಂದೆ ತಾಯಿ, ಸಹೋದರರು ಸಹೋದರಿಯರು, ಹೆಂಡತಿ ಅಥವಾ ಗಂಡ ಅಥವಾ ಮಕ್ಕಳು, ಅಂದರೆ ಅವರೆಲ್ಲಕ್ಕೆ ನಾವು ಕೃತಜ್ಞತೆ ಕೊಡ್ತಕ್ಕಂಥದ್ದು. ಅದೇ ರೀತಿಯಾಗಿ ಬೆಳಗಿನಿಂದ ನಾನು ಯಾವ ರೀತಿಯಾಗಿರ್ತಕ್ಕಂಥ ಚಟುವಟಿಕೆ ಮಾಡಿದೆ ಅಂತಕ್ಕಂಥದ್ದು, ಎದ್ದ ತಕ್ಷಣವೇ ಆ ದೇವರಿಗೆ ಥ್ಯಾಂಕ್ಸ್ ಹೇಳ್ತಕ್ಕಂಥದ್ದು. ಯಾಕಂದರೆ ಮಲಗಿರ್ತಕ್ಕಂಥ ಎಷ್ಟೋ ಜನ ಮಾರನೇ ದಿನ ಹೇಳ್ತಕ್ಕಂಥ ಸಾಧ್ಯತೆಗಳು ಕಡಿಮೆ ಇರಬಹುದು ಅಂತಕ್ಕಂಥದ್ದು. ನಮಗೆ ಇವತ್ತು ದೇವರು ಒಳ್ಳೆ ಆರೋಗ್ಯ ಕೊಟ್ಟಿದ್ದಾನೆ, ಅದಕ್ಕೆ ಕೃತಜ್ಞತೆ ಕೊಡ್ತಕ್ಕಂಥದ್ದು. ದೇವರ ಇವತ್ತು ಆಹಾರ ಕೊಟ್ಟಿದ್ದಾನೆ, ಅದಕ್ಕೆ ಕೃತಜ್ಞತೆ ಇರತಕ್ಕಂಥದ್ದು. ಈ ರೀತಿಯಾಗಿ ನನ್ನ ಸ್ನೇಹಿತನಿಗೆ ಹೆಲ್ಪ್ ಮಾಡಿದ್ದಾರೆ, ಅದಕ್ಕೆ ಕೃತಜ್ಞತೆ ಇರತಕ್ಕಂಥದ್ದು. ಅದೇ ರೀತಿ ನನಗೆ ಯಾರೊಬ್ಬರು ಹೆಲ್ಪ್ ಮಾಡ್ತಾರೆ, ಅದಕ್ಕೆ ಕೃತಜ್ಞತೆ ಇರತಕ್ಕಂಥದ್ದು. ಇವತ್ತು ನನಗೆ ಒಳ್ಳೆ ಉದ್ಯೋಗ ಕೊಟ್ಟಿದ್ದಾನೆ ಅಥವಾ ಯಾವುದೋ ಕೆಲಸ ಕೊಟ್ಟಿದ್ದಾನೆ, ಅದಕ್ಕೆ ಕೃತಜ್ಞತೆ ಇರತಕ್ಕಂಥದ್ದು. ಈ ರೀತಿಯಾಗಿ ಕೃತಜ್ಞತೆ ಡೈರಿಯನ್ನು
ನಾವು ತಪ್ಪದೇ ಬೆಳೀತಕ್ಕಂಥದ್ದು ಕಂಡುಬರ್ತಕ್ಕಂಥದ್ದು. ಈ ಬರವಣಿಗೆ ನಮ್ಮಲ್ಲಿ ಶ್ರೇಷ್ಠವಾಗಿರತಕ್ಕಂತಹ ಒಂದು ವಿನಯವಂತಿಕೆಯನ್ನು ಬೆಳೆಸುವುದರಲ್ಲಿ ಸಂಶಯ ಇಲ್ಲ, ಅಥವಾ ವಿನಯವಂತಿಕೆಯನ್ನು, ಅಥವಾ ನಮ್ಮಲ್ಲಿ ಒಂದು ಸಮಾಧಾನ ಚಿತ್ತವನ್ನು, ಅಥವಾ ನಮ್ಮ ಬಗ್ಗೆ ನಮಗೆ ಗೌರವವನ್ನು ಬೆಳೆಸ್ತಕ್ಕಂತಹ ಒಂದು ಆತ್ಮ ಗೌರವ ಬೆಳೆಸ್ತಕ್ಕಂಥ ಕೆಲಸವನ್ನು ಈ ಒಂದು ಕೃತಜ್ಞತೆ ಡೈರಿ ನಮ್ಮಲ್ಲಿ ಈ ಒಂದು ಬೆಳೆಸ್ತಕ್ಕಂಥ ಕೆಲಸ ಮಾಡುತ್ತೆ. ಚಿಕ್ಕ ಚಿಕ್ಕ ಬದಲಾವಣೆಗಳು. ಮೊದಲನೇದಾಗಿ ಏನು ಅಂತಂದಾಗ ದಿನಾಲು 20-30 ನಿಮಿಷಗಳ ಕಾಲ ದೈಹಿಕ ವ್ಯಾಯಾಮ ಮಾಡ್ತಕ್ಕಂಥದ್ದು. ಎರಡನೇದಾಗಿ ಏನು ಅಂತಂದಾಗ ನಿರ್ದಿಷ್ಟ ಸಮಯಕ್ಕೆ ಮಲಗೋದು, ನಿರ್ದಿಷ್ಟ ಸಮಯಕ್ಕೆ ಏಳೋದು ಅಂತಕ್ಕಂಥದ್ದು. ಮೂರನೇದಾಗಿ ನಿಗದಿತ ಸಮಯಕ್ಕೆ ಆಹಾರ ಸೇವನೆ ಮಾಡ್ತಕ್ಕಂಥದ್ದು. ನಾಲ್ಕನೇದಾಗಿ ಒಂದು ಹವ್ಯಾಸವನ್ನು ರೂಢಿಸ್ಕೊಳ್ತಕ್ಕಂಥದ್ದು. ನಂತರ ಕೊನೆಯದು ಯಾವುದು ಅಂತಂದಾಗ ಒಂದು ಕೃತಜ್ಞತೆ ಡೈರಿಯನ್ನು ಬರೀತಕ್ಕಂಥದ್ದು. ಈ ಚಿಕ್ಕದಾಗಿರ್ತಕ್ಕಂಥ ಅಂಶ ಅಂತಕ್ಕಂಥದ್ದು ನಮ್ಮಲ್ಲಿ ಅನೇಕ ರೀತಿಯಾಗಿರ್ತಕ್ಕಂತಹ ಬದಲಾವಣೆಯನ್ನು ತಂದುಕೊಡುವಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಶಯ ಇಲ್ಲ ಅಂತಕ್ಕಂತಹ ವಿಚಾರವನ್ನು ತಮಗೆ ತಿಳಿಸುತ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ನಮ್ಮ ಚಾನಲ್ಗೆ ತಾವು ಸಬ್ಸ್ಕ್ರೈಬರ್ ಆಗಿ, ನಂತರ ಈ ಒಂದು ವಿಡಿಯೋ ತಮಗೆ ಇಷ್ಟ ಆಗಿದ್ದರೆ ಅನೇಕ ತಮ್ಮ ಬಂಧು ಮಿತ್ರರ ಜೊತೆಗೆ ಅಥವಾ ಬೇರೆಯವ್ರಿಗೆ ಇದನ್ನು ಹಂಚಿ ಅಂತ ಹೇಳ್ತಾ ಈ ಒಂದು ಚಿಕ್ಕದಾಗಿರ್ತಕ್ಕಂಥ ವಿಡಿಯೋಕ್ಕೆ ವಿರಾಮ ಕೊಡ್ತಾ ಇದ್ದೀನಿ. ಧನ್ಯವಾದಗಳು.